ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗಿಳಿಯೋದಿ ಫಲವೇನು ಬೆಕ್ಕು ಬಹುದ ಏಳಲರಿಯದು. ಗಿಳಿಯೋದಿ ಫಲವೇನು ಬೆಕ್ಕು ಬರುವದ ಏಳಲರಿಯದು. ಜಗವೆಲ್ಲ ಕಾಬ ಕಣ್ಣು, ಜಗವೆಲ್ಲ ಕಾಬ ಕಣ್ಣು, ತನ್ನ ಕೊಂಬ ಕೊಲ್ಲೆಯ ಕಾಣಲರಿಯದು. ತನ್ನ ಕೊಂಬ ಕೊಲ್ಲೆಯ ಕಾಣಲರಿಯದು. ಇದಿರ ಗುಣವ ಬಲ್ಲೆವೆಂಬರು, ಇದಿರ ಗುಣವ ಬಲ್ಲೆವೆಂಬರು, ತಮ್ಮ ಗುಣವನರಿಯರು ಕೂಡಲ ಸಂಗಮ ದೇವ. ಬಹಳ ಅತ್ಯಂತ ಸಮರ್ಪಕವಾದ ಉಪಮೆಯನ್ನು ಕೊಡುವ ಮೂಲಕ ಜನಸಾಮಾನ್ಯನೊಳಗಡೆ ಧರ್ಮದ ಹೆಸರಿನಲ್ಲಿ, ಭವಿಷ್ಯದ ಹೆಸರಿನಲ್ಲಿ ಹುದುಗಿರ್ತಕ್ಕಂಥ ಅಜ್ಞಾನವನ್ನು ಹೊರದೊಡ್ಲಿಕ್ಕೆ ಅಪ್ಪ ಬಸವಣ್ಣವರು ತುಂಬ ತಮಾಷೆಯಾಗಿ ಮತ್ತು ವಾಸ್ತವವಾದ ಚಿತ್ರಣವನ್ನು ನಮ್ಮ ಕಣ್ಣು ಮುಂದೆ ಇಲ್ಲಿ ಇಡ್ತಾರೆ. ಒಂದು ಗಿಳಿ ಇದೆ ಪಂಜರದೊಳಗಡೆ. ಆ ಗಿಳಿ ಯಾರ್ಯಾರು ಅದರ ಭವಿಷ್ಯ ಕೇಳಲಿಕ್ಕೆ ಆ ಥರ ಹತ್ತಿರ ಬರ್ತಾರೋ ಅವರ ಭವಿಷ್ಯವನ್ನು ತೆಗೆದು ತೋರಿಸ್ತಾ ಇದೆ. ಇವತ್ತಿಗೂ ಕೂಡ ಹಲವಾರು ಪಟ್ಟಣಗಳ ಬೀದಿಯಲ್ಲಿ ಇದನ್ನು ನಾವು ನೋಡಬಹುದಾಗಿದೆ. ಆದರೆ ಎಂಥ ಚಮತ್ಕಾರ ಇದೆ ಅಂದರೆ, ಎಂಥ ಅಜ್ಞಾನ ಇದೆ ಆ ಗಿಳಿಗೆ ಅಂದರೆ, ಎಲ್ಲವರ ಭವಿಷ್ಯವನ್ನು ಹೇಳ್ತಕ್ಕಂಥ ಆ ಗಿಳಿಗೆ ತನ್ನ ಭವಿಷ್ಯ ಯಾರ ಕೈಯಲ್ಲಿ ಇದೆ ಅಂತ ಅರಿವು ಕೂಡ ಅದಕ್ಕೆ ಇರೋದಿಲ್ಲ. ತಾನೇ ಇನ್ನೊಂದು ಬೆಕ್ಕಿಗೆ ಯಾವಾಗ ಆಹುತಿ ಹಾಕ್ತೀನಿ ಅನ್ನೋ ಸತ್ಯವೇ ಅದಕ್ಕೆ ಗೊತ್ತಿಲ್ಲ. ಆದರೆ ಎಲ್ಲರ ಭವಿಷ್ಯವನ್ನು ಅದು ಹೇಳ್ತೀನಿ ಅಂತ ಹೊರಡ್ತಾ ಇದೆ ಅಂತ. ಎಲ್ಲರ ಭವಿಷ್ಯ ಬಗ್ಗೆ ನಾನು ಹೇಳ್ತೀನಿ, ನಿಮಗೆ ಗುರು ಇದೆ, ಗುರುಬಲ ಇದೆ, ಶುಕ್ರಬಲ ಇದೆ ಅಂತ ಹೇಳ್ತಾ ಕೆಲವರಿಗೆ ಮಾತ್ರ ನಿಮಗೆ ಶನಿ ಹೆಗಲೇರಿದೆ ಅಂತ ಅನೇಕ ದೃಶ್ಯ ಮಾಧ್ಯಮಗಳಲ್ಲಿ ಕಮಲಾಕರ ಭಟ್ಟ ಒಂದೇ ಸಮ ಅಳಿಸ್ತಾ ಇದ್ದೆ. ಆದರೆ ಈ ಕಮಲಾಕರನ ಭಟ್ಟನ ಪರಿಸ್ಥಿತಿ ಇವತ್ತು ಏನಾಗಿದೆ? ಯಾರಿಗೋ ಹೇಳಲಿಕ್ಕೆ ಹೋಗಿ, ಯಾರ್ದೋ ಭವಿಷ್ಯವನ್ನ ನೋಡ್ಲಿಕ್ಕೆ ಹೋಗಿ ಆತನ ವ್ಯಕ್ತಿಯ ಭವಿಷ್ಯಕ್ಕೆ ಮೂಲವಾಗಿ ಅವತನ ಹೆಂಡತಿ ಜೊತೆ ಸರಸ ಹಾಡ್ಲಿಕ್ಕೆ ಹೋಗಿ ಸಿಗ ಬಿದ್ದು ಈ ಕಾರಣಕ್ಕಾಗಿ ಒಂದೊಂದು ಕೊಲೆ ಕೂಡ ಘಟಿಸಿ ಹೋಗಿದೆ ಅಂತ ಇತ್ತೀಚಿನ ಮಾಧ್ಯಮಗಳು ಹೇಳ್ತಾ ಇವೆ. ಬಹುಶಃ ಇದರಲ್ಲಿ ಕಮಲಾಕರ್ ಭಟ್ಟ ಇದ್ರೆ ಎಂಥ ಒಂದು ಆತಂಕದ ಸಂಗತಿ ಇದು. ಎಲ್ಲರ ಬಗ್ಗೆ ಹೇಳ್ತಕ್ಕಂಥ ಭವಿಷ್ಯ ಹೇಳ್ತಕ್ಕಂಥ ಕಮಲಾಕರ ಭಟ್ಟ ತನ್ನ ಭವಿಷ್ಯ ತನ್ನ ಹೆಗಲ ಮೇಲೆಯೇ ಶನಿ ಕೂತಿದೆ, ಈ ಶನಿಯನ್ನು ಹೇಗೆ ಹೊಡೆದೊಡಿಸ್ಬೇಕಂತ ಗೊತ್ತಿರಲಿಲ್ವಾ ಆತನಿಗೆ? ಈ ಬಗ್ಗೆ ನಾವು ಗಂಭೀರವಾಗಿ ಚಿಂತನೆ ನಡೆಸಲೇಬೇಕಾಗಿದೆ. ಇನ್ನೊಬ್ಬ ಮನುಷ್ಯ ಹೇಳ್ತಿದ್ದ ಸರಳ ವಾಸ್ತು ಸರಳ ವಾಸ್ತು ಸರಳ ವಾಸ್ತು ಅಂತ ಹೇಳಿದ್ರೆ ಇನ್ನೊಂದು ಬಿಗಿ ವಾಸ್ತು ಅಂತ ಇದೆನಾ? ನೋಡಿ, ಎಂಥ ಮೂರ್ಖ ಪ್ರಶ್ನೆಗಳು, ಎಂಥ ಮೂರ್ಖ ಅಜೆಂಡಗಳನ್ನು ಇಟ್ಟುಕೊಂಡು ಜನ ಹತ್ರ ಹೋಗ್ತಾರೆ. ಜನರು ಕೂಡ ಇವುಗಳಿಗೆ ಹೇಗೆ ಸ್ಪಂದಿಸ್ತಾರೋ ನನಗಂತೂ ದಿಗ್ಭ್ರಮೆ ಆಗ್ತದೆ. ಮೊನ್ನೆ ನೋಡ್ತಾ ಇದ್ದೆ, ಯಾವುದೋ ಒಂದು ಹುಚ್ಚಿಡದ ನಾಯಿ, ತಲೆ ಕೆಟ್ಟೋಗಿದೆ ಅದಕ್ಕೆ, ಬಹುಶಃ ರೋಗಗ್ರಸ್ತ ನಾಯಿ ಅದು. ಯಾವುದೋ ರೋಗಕ್ಕೆ ಒಳಗಾದಂಥ ನಾಯಿ ಯಾವುದೋ ಗುಡಿಯನ್ನು ಸುತ್ತರಿತಾ ಇದೆ. ಜನಗಳಿಗೆ ಅದು ಸುತ್ತ ಇದ್ದಾರಲ್ಲ, ಆ ನಾಯಿಗೆ ಹೋಗಿ ನಮಸ್ಕಾರ ಮಾಡ್ತಾ ಇದ್ದಲ್ಲ, ಎಂಥ ದುರಂತಕ್ಕೆ ಈಡಾಗ್ತಾ ಇದ್ದೀವಿ ನಾವೆಲ್ಲರೂ. ಮತ್ತೊಂದು ಕಡೆ ನೋಡ್ತೀನಿ, ಕಸದ ತೊಟ್ಟಿ, ಅಕ್ಷರಶಃ ಕಸದ ತೊಟ್ಟಿಗೆ ದೇವರಂತ ಪೂಜೆ ಮಾಡ್ತಾ ಇದ್ದಾರಲ್ಲ. ಮಗದೊಂದು ಕಡೆ ನೋಡ್ತಾ ಇದ್ದೆ, ಮೈಲಿಗಲ್ಲದು, ಯಾವುದೋ ಊರನ್ನ ದಾರಿ ತೋರಿಸ್ತಕ್ಕಂಥ ಮಾರ್ಗ ಮೈಲಿಗಲ್ಲು. ಆ ಮೈಲಿಗಲ್ಲಿಗೆ ಎಣ್ಣೆ ಹಾಕಿ, ಅರಿಶಿಣ ಚೆಲ್ಲಿ, ಕುಂಕುಮ ಹಾಕಿ, ಎರಡು ಊದುಬತ್ತಿ ಇಟ್ಟರೆ ಸಾಕಾ? ದೇವರು ಸುಲಭವಾಗಿ ಮಾಡ್ಬೋದಾ ಈ ದೇಶದಲ್ಲಿ? ಇದೊಂದು ದಂಧೆ ಆಗಿದೆ. ಧರ್ಮ ಮತ್ತು ದೇವರುಗಳು ತೀರ ಖಾಸಗಿಯಾದ ಸಂಗತಿಗಳು. ಆ ಖಾಸಗಿಯಾದ ಸಂಗತಿಗಳನ್ನು ಸಾರ್ವತ್ರಿಕಗೊಳಿಸಿ ಆ ದೇವರ ಹೆಸರ ಮೇಲೆ, ಧರ್ಮದ ಹೆಸರ ಮೇಲೆ ಹೇಗೆ ಲೂಟಿ ನಡೀತಾ ಇದೆ. ಇವತ್ತಿನ ಬಹುತೇಕ ರಾಜಕಾರಣಿಗಳು, ಅಧಿಕಾರಶಾಹಿ ವ್ಯವಸ್ಥೆ ಹಾಗೂ ಪಟ್ಟಭದ್ರೆಲ್ಲ ಜೊತೆಗೂಡಿದ್ದಾರೆ. ಇಲ್ಲಿನ ಜನರ ಅಜ್ಞಾನವನ್ನ ಬಂಡವಾಳವನ್ನಾಗಿ ಮಾಡಿಕೊಂಡಂತ ಇಂಥವರು ಈ ಜ್ಯೋತಿಷಿಗಳ ಮೂಲಕ, ಈ ದೇವರುಗಳ ಏಜೆಂಟರುಗಳ ಮೂಲಕ ಅವರು ಒಂದೇ ಸಮ ತಿಕ್ಕಿ ಮುಕ್ಕಿ ಕಾಡ್ತಾ ಅವರನ್ನ ಅಕ್ಷರಶಃ ಜೀವಂತ ಶವಳನಾಗಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಜನಗಳಿಗೆ ಅರಿವೆಂಬುದೇ ಇಲ್ಲ. ಈ ಕಮಲಾಕರ ಭಟ್ಟ ಸುಮಾರು 1 ವರ್ಷಗಳ ಹಿಂದ್ಗಡೆನೆ TV ಒಂದರಲ್ಲಿ ನೋಡ್ತಾ ಕೂತಿದ್ದೆ. ಅದೇಕೋ ಈ ಭಟ್ಟ ಬಂದ. ಈ ಭಟ್ಟ ಏನ್ ಹೇಳ್ತಾ ಇದ್ದಾನಪ್ಪ ಅಂತ ನಾನು ಸುಮ್ಮನೆ ಕುತೂಹಲಕ್ಕೆ ನೋಡ್ತಾ ಇದ್ರೆ, ಈ ಭಟ್ಟ ಬಸವಣ್ಣವರೊಂದು ಭಾವಚಿತ್ರ ಇಟ್ಕೊಂಡ್ಬಿಟ್ಟಿದ್ದಾನೆ. ಯಾಕಂದ್ರೆ ಲಿಂಗಾಯತರನ್ನು ಸೆಳಿಬೇಕಲ್ಲ, ವೀರಶೈವವಾದಿಗಳನ್ನ ಸೆಳಿಬೇಕಲ್ಲ ಬಸವಣ್ಣವ್ರ ಕಡೆ. ಬಸವಣ್ಣವ್ರು ನೋಡಿದ ತನ್ನ ವ್ಯಾಪಾರವನ್ನು ಮಾಡ್ಬೇಕಲ್ಲ. ಕೆಳಗಡೆ ಸಂಪರ್ಕ ಸಂಖ್ಯೆ ಅಂತಿತ್ತು. ತಕ್ಷಣ ನನಗೆ ಪಿತ್ತ ನೆತ್ತಿಗೇರಿ ಆ ಮನುಷ್ಯನಿಗೆ ಫೋನ್ ಹಚ್ಚಿದೆ, ಕಮಲಾಕರ ಭಟ್ಟನಿಗೆ. ಆ ಭಟ್ಟ ಎತ್ಕೊಂಡು, ಸರ್ ಏನು ಹೇಳಿ ಸರ್ ಅಂದ. ಏನು ಹೇಳೋದಿಲ್ಲ, ಬಸವಣ್ಣವರ ಭಾವಚಿತ್ರವನ್ನ ನೀನು ದೃಶ್ಯ ಮಾಧ್ಯಮದಲ್ಲಿ ಇಟ್ಟುಕೊಂಡು ಜನಸಾಮಾನ್ಯರಿಗೆ ಜ್ಯೋತಿಷ ಹೇಳಲಿಕ್ಕೆ ಹೊರಟಿದ್ದೀಯಾ, ಭವಿಷ್ಯ ಹೇಳಕ್ಕೆ ಹೊರಟಿದ್ದೀಯಾ? ಎಲ್ಲಾದರೂ ಬಸವಣ್ಣವರು ಯಾರ ಭವಿಷ್ಯಗಳ ಬಗ್ಗೆ ಅದು ಹೇಳಿದ್ದಾರಾ?
ಕಾಯಕ್ಕೆ ಬೇಕು ಕೈಲಾಸ ಅಂತ ಹೇಳಿದ್ದಾರೆ. ನಿನ್ನ ಕಾಯಕದಲ್ಲಿ ತೊಡಗಿರುವಾಗ ದೇವರು ಬಂದರೂ ಕೂಡ ಅವನು ಹಂಗರಿ ಅಂತ ಹೇಳಿದ್ದಾರೆ ಹೊರತಾಗಿ ಅಪ್ಪಿತಪ್ಪಿಯು ಈ ರೇಖೆ ವಾಸ್ತು ರೇಖೆಗಳಾಗಿರ್ಬೋದು ಅಥವಾ ಈ ಅಂಗೈ ರೇಖೆ ಆಗಿರ್ಬೋದು, ಆ ಹಣೆ ಮೇಲಿನ ಮುದ್ರಿಕೆಗಳಾಗಿರ್ಬೋದು, ಅವುಗಳ ಮೂಲಕ ಆ ವ್ಯಕ್ತಿಯ ಭವಿಷ್ಯವನ್ನು ಬರ್ಲಿಕ್ಕೆ ಸಾಧ್ಯ ಅಂತ ಇಲ್ಲ ಅದ್ರ ಹೇಳಿದ್ದಾರ ಅಂತ ಒಂದೇ ಸಮ ಜಾಡಿಸಿಬಿಟ್ಟೆ. ಇಲ್ಲ ಸರ್, ಅದು ಬಸವಣ್ಣ ದೇವ್ರು ಅಂದ. ಅಯ್ಯೋ ಪೆಕ್ರೆ, ಬಸವಣ್ಣ ದೇವರಲ್ಲ, ಆತ ಜಗದ ಅಣ್ಣ. ಆತನ ವಿಚಾರಗಳ ಮೂಲಕ ನಾವು ದೇವರ ಎತ್ತರಕ್ಕೆ ಏರ್ಬೋದು ಅಂತನ್ನ ತೋರಿಸಿಕೊಟ್ರು. ಸ್ವತಃ ದೇವರು ಬಂದರೂ ಕೂಡ ಆತ ಕಾಯಕೆ ಮಾಡಬೇಕು ಅಂತನ್ನುವ ಸತ್ಯವನ್ನ ಎಲ್ಲರಿಗೆ ಮನಗಾಣಿಸಿಕೊಟ್ರು. ಅವರು ದೇವರಲ್ಲ ಮಾರಾಯ, ಆತ ನಮ್ಮ ಅಣ್ಣ, ಬಂಧು ಬಳಗ, ತಂದೆ ತಾಯಿ ಎಲ್ಲವೂ ಬಸವಣ್ಣ ಅಂತ ಹೇಳಿದಾಗ ಆತ ಕೇಳಲಿಲ್ಲ. ಒಂದು ವೇಳೆ ಇನ್ನೊಂದು ಸಲ ನೀವು ಬಸವಣ್ಣನವರ ಭಾವಚಿತ್ರ ಇಟ್ಟುಕೊಂಡು ಈ ದಂಧೆ ನಡೆಸುವುದಾಗಿದ್ದರೆ, ಇದೇ ವರ್ಣನೆ, ಈ ದಂಧೆ ಯಾವ ದಂಧೆ? ಜ್ಯೋತಿಷ್ಯ ಶಾಸ್ತ್ರ ಹೇಳುವವರಾಗಿದ್ದರೆ ನಾನು ಖಂಡಿತವಾಗಿಯೂ ನಿಮ್ಮ ಮೇಲೆ ಕೇಸ್ ಮಾಡಲೇಬೇಕಾಗ್ತದೆ ಅಂದಾಗ ಆ ಕಮಲಾಕಾರ ಭಟ್ಟ ನಡುಗಿದ. ಮತ್ತೆ ಮುಂದಿನ ಎಪಿಸೋಡ್ಗಳಲ್ಲಿ ಬಸವಣ್ಣವರ ಭಾವಚಿತ್ರ ಅಲ್ಲಿಂದ ಕಾಣೆಯಾಯಿತು. ನೋಡಿ, ಯಾವುದನ್ನ ನಂಬೋದಿಲ್ವೋ, ಯಾವುದನ್ನ ಅಲ್ಲ ಅಂತ ಅಲ್ಲಗಳಿದ್ರು ಶರಣರು, ಆದರೆ ಅವರ ಭಾವಚಿತ್ರವನ್ನು ಇಟ್ಕೊಂಡು ಸುಲಿಗೆ ಮಾಡಲಿಕ್ಕೆ ಹೊರಟಿದ್ದಾರೆ ಕೆಲವು ಜನರು. ಜನಗಳಿಗೆ ನಾವು ಇದು ಎಂದು ಅರ್ಥ ಆಗ್ತದೆ? ಮೊನ್ನೆ ನೋಡ್ತಾ ಇದ್ದೆ, ಸುಮಾರು ಒಂದು 20-40 kg ಒಂದು ಕ್ಯಾನ್, ಅದ್ರ ತುಂಬಾ ಹಾಲಿವೆ. ಆ ಹಾಲನ್ನ ಹೊಳೆಲಿ ಸುರಿತಾ ಇದ್ದಾನೆ. ಅಯ್ಯಯ್ಯೋ ಅಯ್ಯಯ್ಯೋ, ಅದನ್ನ ಒಳಗೆ ಸುರಿದ್ರೆ ಎದಕ್ಕೆ ಬಂತದು? ಅದು ಅಪ್ಯಾಯನ ಪ್ರಸಾದ, ಕೆಡಿಸ್ತಕ್ಕಂಥದ್ದು ವಸ್ತು ಅಲ್ಲದ. ಹಾಲನ್ನ ಕುಡಿಬೇಕ್ರಿ. ಹಾಲಾದ್ರೂ ಹಾಲನ್ನು ಯಾರಾದ್ರೂ ನೀರಿಗೆ ಚೆಲ್ತಾರ? ನಿನ್ನೆ ಮತ್ತೊಂದು ವಿಡಿಯೋ ನೋಡಿದೆ. ಅದು ಯಾವುದೊಂದು ಬೀಳಲು ಹತ್ತಿದೊಂದು ಮರ, ಆ ಮರದ ಬೊಡ್ಡೆಗಳಿವೆ, ಆ ಮರದ ಟೊಂಗೆಗಳಿವೆ, ಆ ಮರದ ಬೇರುಗಳಿವೆ. ಆ ಬೇರನ್ನ ಮೃದುವಾಗಿ ಒತ್ತಾ ಇದ್ದಾರೆ. ಅಯ್ಯಯ್ಯೋ, ಬೇರನ್ನ ಮೃದುವಾಗಿ ಒತ್ತುವುದರಿಂದ ದೇವರಿಗೆ ಏನು ಮಾಡೋದಾಗಲ್ಲ, ಅಥವಾ ಆ ಮರದಿಂದ ನಿಮಗೆ ಏನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮರವನ್ನ ಪ್ರೊಟೆಕ್ಷನ್ ಮಾಡಬೇಕು. ಆ ಮರದ ಸುತ್ತ ಬೇಲಿ ಹಾಕ್ರಿ, ಆ ಮರಕ್ಕೆ ಗೊಬ್ಬರ ಹಾಕ್ರಿ, ಆ ಮರಕ್ಕೆ ನೀರು ಹಾಕ್ರಿ, ಅದನ್ನು ಇನ್ನೊಬ್ರು ತೆರೆದುಕೊಂಡು ಹೋಗದೇ ಇರುವ ರೀತಿಯ ಸಂರಕ್ಷಣೆ ಕೊಡ್ರಿ. ಅದು ನಿಜಕ್ಕೂ ದೇವ ಕಾರ್ಯ ಆಗ್ತದೆ. ಆದ್ರೆ ಆ ಮರಕ್ಕೆ ಹೋಗಿ ಪೂಜೆ ಮಾಡೋದ್ರಿಂದ, ಅರಿಶಿಣ ಹಚ್ಚೋದ್ರಿಂದ, ಕುಂಕುಮ ಹಚ್ಚೋದ್ರಿಂದ, ಊದುಬತ್ತಿ ಹಚ್ಚೋದ್ರಿಂದ ಅದರಿಂದ ಆ ಮರಕ್ಕೆ ಏನು ಪ್ರಯೋಜನ ಆಗೋದಿಲ್ಲ. ನೀವು ಸೀರೆ ಸುತ್ತೋದ್ರೆ, ಮರಕ್ಕೆ ಸೀರೆ ಸುತ್ತೋದ್ರಿಂದ ಮರ ಒಣಗಿ ಹೋಗ್ತದೆ. ಮರಕ್ಕೂ ಕೂಡ ಜೀವ ಇದೆ. ಈ ಮರಕ್ಕೂ ಕೂಡ ಜೀವ ಇದೆ ಅನ್ನೋ ಸಂಗತಿ ಅರ್ಥ ಮಾಡಿಕೊಳ್ಳದೆ ನೀವು ಜೀವ ಇರ್ದುಕೊಂಡು ನಿರ್ಜೀವದ ವರ್ತನೆಗಳನ್ನು ಮಾಡ್ತಾ ಇದ್ದಿರಲ್ಲ. ನಿಮಗೆ ನೋಡಿ ಯಾವ ರೀತಿ ಹೇಳ್ಬೇಕೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಬ್ಬ ಜ್ಯೋತಿಷ್ಯ ಶಾಸ್ತ್ರಜ್ಞಂತೆ, ಅದನ್ನ ಕೆಲಸ ಅಂದ್ರೆ ನಿತ್ಯವೂ ಜ್ಯೋತಿಷ್ಯವನ್ನು ಹೇಳೋದು. ತನ್ನ ಯಾರ್ಯಾರು ಕೇಳ್ಕೊಂಡು ಬರ್ತಾರೋ ಅವರಿಗೆ ಜ್ಯೋತಿಷ್ಯವನ್ನು ಹೇಳೋದು ಅವನ ಕೆಲಸ. ಆತ ಮನೆ ಬಿಟ್ಟು ಹೊರಗಡೆ ಎಲ್ಲೋ ಇರ್ತಿದ್ದ. ಆ ಆಫೀಸಿಗೆ ಹೋದಂಥ ಒಬ್ಬ ಹದಿಹರಿಯದ ಹುಡುಗ ಹೋಗಿ, ಸರ್ ನನಗೆ ಭವಿಷ್ಯ ಹೇಳಿ, ಅಥವಾ ನಾನು ಹಸ್ತರೇಖೆಯನ್ನು ನೋಡಿ, ಹಸ್ತಮುದ್ರಿಕೆಯನ್ನು ನೋಡಿ ಯಾವ್ಯಾವ ಬಲ ಇದೆ ನೋಡಿ ಅಂತ ಹೇಳಿದ. ಆಯುಷ್ಯ ರೇಖೆ, ಅಂತಸ್ತು ರೇಖೆ, ಇದು ಮತ್ತು ಇಲ್ಲಿ ಹಣದ ರೇಖೆ ಇರುತ್ತಂತೆ, ಶ್ರೀಮಂತಿಕೆ ರೇಖೆ ಇರುತ್ತಂತೆ, ವಿದ್ಯಾರೇಖೆ ಇಲ್ಲಿ ಇರುತ್ತಂತೆ. ಕಲಿಯದೇ ಇರತಕ್ಕಂಥವನಿಗೂ ಕೂಡ ವಿದ್ಯಾರೇಖೆ ಇದ್ದ ಸಂಗತಿಗಳಿವೆ ಅಲ್ಲ. ಎಷ್ಟು ಸುಳ್ಳು ಹೇಳ್ತಾ ಇದ್ದೀರಿ ನೀವು, ಎಷ್ಟು ಮೋಸ ಮಾಡ್ತಾ ಇದ್ದೀರಿ. ಆ ಯುವಕ ಆತನಲ್ಲಿ ಹೋದ. ಆತ ಹೋದಾಗ ಆತ ಜ್ಯೋತಿಷ್ಯ ಆ ಜ್ಯೋತಿಷ್ಯಜ್ಞ ಹೇಳಿದ, ದುಡ್ಡಿಡಪ್ಪ ನೀನಂತ. ಈತ 500 ಒಂದು ದುಡ್ಡಿಟ್ಟ. ಅಷ್ಟಕ್ಕೆಲ್ಲ ಹೇಳಕ್ ಆಗಲ್ಲ, ನಾನು ಕನಿಷ್ಠ ಪಕ್ಷ ಒಂದು 5-6 ಸಾವಿರದ ಇಡಬೇಕು ಅಂದಾಗ, ಕನಿಷ್ಠ ಪಕ್ಷ 5-6 ಸಾವಿರ ಅಂದಾಗ ಒಂದು 4,000 ರೂಪಾಯಿ ಆತನ ಕಾಣಿಕೆ ಇಟ್ಟು ನಮಸ್ಕಾರ ಮಾಡಿ ಆತನ ಮುಂದ್ಗಡೆ ಕೂತಾಗ ಸಹಜವಾಗಿ ಆತ ಏನು ಎಲ್ಲವನ್ನೂ ನೋಡುವವನಂತೆ ಎಲ್ಲ ಆ ಪುಟಗಳನ್ನ ತಿರುವಿ ಹಸ್ತರೇಖೆಯನ್ನು ನೋಡಿ ಕವಡಿಗಳನ್ನ ಹಾಕಿ, ಏನಪ್ಪಾ ನಿನ್ನ ಸುದ್ದಿ ಅಂತ ಕೇಳಿದಂತ. ಏನಿಲ್ಲ ಸರ್, ನಾನೊಂದು ಹುಡುಗಿಯನ್ನ ಪ್ರೀತಿ ಮಾಡಿದ್ದೇನೆ. ಆ ಹುಡುಗಿ ಜೊತೆ ಯಾವ ದಿನ ಹೋದ್ರೆ ನನಗೆ ಒಳ್ಳೇದ ಶುಭ ಆಗ್ತದೆ, ಯಾವ ತಂಟೆ ತಕರಾರುಗಳು ಬರಬಾರದು, ಅವರ ತಂದೆ ತಾಯಿಗಳು ಯಾವುದೇ ರೀತಿ ಆಕ್ಷೇಪ ವ್ಯಕ್ತಪಡಿಸಬಾರದು, ನಮ್ಮಿಬ್ಬರ ಜೀವನ, ನಮ್ಮಿಬ್ಬರ ದಾಂಪತ್ಯ ಸುಲಲಿತವಾದಂಥ ಸಂಭ್ರಮದ ದಾಂಪತ್ಯ ಆಗ್ಬೇಕು, ಹಾಗೆ ನೋಡಿ ಸರ್ ಅಂತ ಹೇಳಿದಂತ. ಆತ ಎಲ್ಲ ಕೂಡಿಸಿ ಬಾಗಿಸಿ ಕವಡೆ ಹಾಕಿ ಎಲ್ಲ ಹಾಕಿ, ಇವತ್ತು ಸುಮಾರು ಸಾಯಂಕಾಲ 4 ಗಂಟೆಗೆ ಅದ್ಭುತವಾದ ಸಮಯ ಇದೆ, ದೇವ ಸಮಯ ಅಂತ ಕರೀತಾರೆ ಇದಕ್ಕೆ. ಈ ದೇವ ಸಮಯದಲ್ಲಿ ನೀನು ಪ್ರೀತಿ ಮಾಡಿದ ಹುಡುಗಿಯನ್ನ ಕರೆದುಕೊಂಡು ಹೋದರೆ ಖಂಡಿತವಾಗಿ ನಿನಗೆ ಯಾವುದೇ ರೀತಿ ಅಡಚಣೆಗಳು ಇಲ್ಲ ಅಂತ ಹೇಳಿಬಿಟ್ಟ. ಆತ ಇವರಿಗೆ ನಮಸ್ಕಾರ ಮಾಡಿ ಹೋಗ್ಬಿಟ್ಟ. ಆಮೇಲೆ ಆ ಜ್ಯೋತಿಷ್ಯ ಮನೆಗೆ ಬರ್ತಾನೆ. ಮನೆಯಲ್ಲಿ ಈತನ ಹೆಂಡತಿ ಅಂತ ಇರೋದಿಲ್ಲ, ಒಬ್ಬ ಮಗಳು ಇರ್ತಾಳೆ. ಆ ಮಗಳು ಒಂದು ಮನೆಯಲ್ಲಿ ಹೋಗುತ್ತಾ ಒಳಗಡೆ ಒಂದು ಚೀಟಿ ಬರೆದಿರ್ತಾಳೆ.
ನಾನು ಇದುವರೆಗೂ ಪ್ರೀತಿಸದ ಹುಡುಗರ ಜೊತೆ ಹೊರಟಿದ್ದೇನೆ, ದಯವಿಟ್ಟು ಕ್ಷಮಿಸಿ ಅಂತ. ತಮ್ಮ ಮನೆಯಲ್ಲಿ ಆಗುವ ಘಟನೆಗಳೇ ಈ ಮನುಷ್ಯನಿಗೆ ಗೊತ್ತಿಲ್ಲ, ತನ್ನ ಮಗಳೇ ಇನ್ನೊಬ್ಬರನ್ನ ಕರ್ಕೊಂಡು ಹೋಗ್ತಾನೆ ಅನ್ನೋ ಸಂಗತಿ ಈ ಮನುಷ್ಯನಿಗೆ ಗೊತ್ತಿಲ್ಲ. ಊರು ಭವಿಷ್ಯ ಹೇಳೋ ಮನುಷ್ಯ ಇವರು, ಊರು ಭವಿಷ್ಯ ಹೇಳತಕ್ಕಂಥ ಜನಗಳಿವರು. ತನ್ನ ಮಗಳೇ ತಾನು ಪ್ರೀತಿಸಿದ ಹುಡುಗನ ಜೊತೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪುಣ್ಯಾತ್ಮ ಇವನು. ನೋಡಿ, ತನ್ನ ಮಗಳನ್ನು ಕರೆದುಕೊಂಡು ಹೋಗುವ ಹುಡುಗ ಈತನೆ ಅಂತ ಗುರುತು ಹಿಡಿದಂತಹ ಈ ಮನುಷ್ಯರು ಯಾರ ಭವಿಷ್ಯವನ್ನು ಹೇಳಲಿಕ್ಕೆ ಸಾಧ್ಯ ಇದೆ? ಕೆಲವೇ ವರ್ಷಗಳಿಂದ ಕೇರಾ ಫುಟ್ಪಾತ್ನಲ್ಲಿರ್ತಕ್ಕಂಥ ಈ ಕಮಲಾಕರ ಭಟ್ಟ ಹಬ್ಬ ಗಳಿಸಿದ್ದು ನೋಡಿದ್ರೆ ಯಾರಿಗಾದ್ರೂ ಆಶ್ಚರ್ಯ ಆಗ್ತದೆ. ಇದರಲ್ಲಿ ಕೆಲವರು ಸೋಗು ಬೇರೆ, ಇಲ್ಲ ಸರ್, ಇಂಥ ದೇವಸ್ಥಾನಗಳಿಗೆ ಅನ್ನ ಸಂತರ್ಪಣೆ ಮಾಡ್ತಾನೆ, ದಾಸೋಹ ಮಾಡ್ತಾನೆ, ಇಂಥ ಕ್ಲಿನಿಕ್ಗಳಿಗೆ ಪುಕ್ಕಟ್ಟಿಯಾದಂತಹ ಆಹಾರವನ್ನು ಒದಗಿಸಿಕೊಡ್ತಾನೆ, ಅನಾಥ ಮಕ್ಕಳಿಗೆ ಊಟ ಕೊಡ್ತಾನೆ. ಯಾರ್ದೋ ದುಡ್ಡು ಎಲ್ಲ ಮನೆ ಜಾತ್ರೆ ಮಾಡ್ತೀರ? ಪಾಪ ಬಡಪಾಯಿಗಳನ್ನು ನಂಬಿಕೊಂಡು ಬಂದಿದ್ದಾರೆ ನಿಮ್ಮನ್ನ. ಅವರನ್ನ ಮೋಸಗೊಳಿಸಿ, ಅವರನ್ನ ಸುಲಿಗೆಗೊಳಿಸಿ, ಅವರ ಮನಸ್ಸನ್ನ ಹಾಳು ಮಾಡಿ, ಅವರಲ್ಲಿರತಕ್ಕಂಥ ಚಿಂತನೆಗಳನ್ನ ನಾಶ ಮಾಡಿ, ಅವರ ದುಡ್ಡನ್ನ ಅಕ್ರಮವಾಗಿ ಎಗರಿಸಿ ಅವರ ಕನಸಿನ ಸೌಧವನ್ನು ಕುಸಿಯುವಂತೆ ನೋಡಿಕೊಂಡು ಅವರನ್ನ ಒಂದು ರೀತಿ ಒಳಗಡೆ ಸುಲಿಗೆ ಮಾಡಿ, ಹಗಲು ದರೋಡೆ ಮಾಡಿ, ಅವರ ಜೇಬಿನ ಜೊತೆಗೆ ಮಿದುಳನ್ನು ಜಪ್ತಿ ಮಾಡಿದಂತಹ ನೀವುಗಳು ಯಾವುದೋ ಅನಾಥಾಶ್ರಮಕ್ಕೆ ದುಡ್ಡು ಕೊಟ್ರೆ ಪುಣ್ಯಕಾರಿ ಆಗ್ತದ? ಸರಿಯಲ್ಲ. ಹಾಗಾಗಿ ಜನಗಳು ಈ ಬಗ್ಗೆ ಪ್ರಜ್ಞಾವಂತರಾಗಬೇಕಾಗಿದೆ, ಅವರು ಓದಬೇಕಾಗಿದೆ, ಅರಿವು ತಂದುಕೊಳ್ಬೇಕಾಗಿದೆ. ಅರಿವು ಸ್ವಯಂ ಇದೆ, ಅರಿವು ಯಾರಿಂದಲೂ ಬರ್ತಕ್ಕಂಥದ್ದಲ್ಲ. ಸ್ವತಃ ನಾವೇ ಊಟ ಮಾಡಿದಾಗ ಹೇಗೆ ನಮ್ಮ ಹೊಟ್ಟೆ ತುಂಬುತ್ತದೋ, ನಿದ್ರೆ ಮಾಡಿದಾಗ ನಮ್ಮ ನಿದ್ರಾಹೀನತೆ ನಮ್ಮಲ್ಲಿ ಹೋಗ್ತದೋ, ಮತ್ತು ನೀರು ಕುಡಿದಾಗ ನೀರಡಿಕೆ ನಮಗೆ ಹೇಗೆ ಹೋಗ್ತದೋ, ಹಾಗೆ ನಮ್ಮ ಅರಿವೇ ನಮಗೆ ಗುರುವಾಗಬೇಕು. ಅವತ್ತು ಮಾತ್ರ ಸತ್ಯ ತಿಳಿತದೆ. ಪ್ರಶ್ನೆ ಮಾಡದೆ ಯಾವುದನ್ನು ಒಪ್ಪಿಕೊಳ್ಳಬಾರದು. ನನ್ನ ಮಾತುಗಳನ್ನು ಕೂಡ ಪ್ರಶ್ನೆಗೆ ಮಾಡಿಕೊಂಡೇ ನೀವು ಒಪ್ಪಿಕೊಳ್ಬೇಕು. ಪ್ರಶ್ನೆ ಇಲ್ಲದೆ ಯಾವುದನ್ನು ಒಪ್ಪಿಕೊಳ್ಳಬೇಡಿ. ದಯವಿಟ್ಟು ಪ್ರಶ್ನೆ ಮಾಡಿ. ಪ್ರಶ್ನೆಗಳಲ್ಲಿ ಮಾತ್ರ ಉತ್ತರ ಇದೆ. ಸುಮ್ಮನೆ ಕೂತ್ರೆ ನಿಮ್ಮನ್ನು ಮೋಸಗೊಳಿಸಲಿಕ್ಕೆ ಸಾಲುಗಟ್ಟಿ ನಿಂತ ಜನಗಳು ಕ್ಯೂನಲ್ಲಿದ್ದಾರೆ. ಸ್ವಲ್ಪ ಅರ್ಥ ಮಾಡಿಕೊಳ್ಳು ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.